ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆಗ್ತಾ ಇದೆ. ಇದರ ಮಧ್ಯೆ ರಾಜ್ಯದ ಅಲ್ಲಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರರು ಪತ್ತೆಯಾಗ್ತಾ ಇದ್ದಾರೆ. ಮೊನ್ನೆ ತಾನೇ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಲ್ಲಿ 6 ಮಂದಿ ನುಸುಳುಕೋರರು ಪತ್ತೆಯಾಗಿದ್ರು. ಈಗ ಮತ್ತೆ 11 ಮಂದಿ ಪತ್ತೆಯಾಗಿದ್ದಾರೆ. ಉರ್ವ ಬಳಿಯ ಕಟ್ಟಡ ಕಾಮಗಾರಿ ಸ್ಥಳದಲ್ಲಿ ಪೊಲೀಸರು ಕಾರ್ಯಾಚರಣೆ ಮಾಡಿದಾಗ ಬಾಂಗ್ಲಾ ನುಸುಳುಕೋರರು ಪತ್ತೆಯಾಗಿದ್ದಾರೆ. ಪಶ್ಚಿಮ ಬಂಗಾಳದ ಐಡಿ ಕಾರ್ಡ್ ಇದೆ ಅವರ ಬಳಿ. ಬೆಂಗಾಳಿ ಭಾಷೆಯನ್ನು ಮಾತನಾಡ್ತಾರೆ. ಆದರೆ ಅವರು ಬಾಂಗ್ಲಾದೇಶದವರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. 4 ಮಂದಿ ಅಪ್ರಾಪ್ತರು ಸೇರಿ ಒಟ್ಟು 11 ಮಂದಿಯನ್ನು ಬಂಧಿಸಲಾಗಿದೆ. ಪಶ್ಚಿಮ ಬಂಗಾಳ ಮೂಲದ ಏಜೆಂಟ್ ಒಬ್ಬ ಮಂಗಳೂರಿಗೆ ಇವರನ್ನು ಕರ್ಕೊಂಡು ಬಂದಿದ್ದ ಅನ್ನೋ ಮಾಹಿತಿ ಇದೆ. ಉರ್ವಾ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಂಡಿ ಕೌಸರ್ ಅಲಿ, ಎಂಡಿ ನೂರ್ ಅಮೀನ್, ಎಂಡಿ ನಾಹಿದುಲ್ ಇಸ್ಲಾಂ, ಹುಮಾಯೂನ್ ಕಬೀರ್, ರಂಜಾನ್ ಅಲಿ, ಅಬ್ದುಲ್ ರೆಹಮಾನ್ ಸೇರಿ ಒಟ್ಟು 11 ಮಂದಿ. ಅದರಲ್ಲಿ 4 ಮಂದಿ ಅಪ್ರಾಪ್ತರು. ಇವರೆಲ್ಲರೂ ಕೂಡ ಬಾಂಗ್ಲಾದೇಶದವರು ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಅಕ್ರಮ ಮಾರ್ಗವಾಗಿ ಗಡಿಯನ್ನು ನುಸುಳಿ ಭಾರತಕ್ಕೆ ಪ್ರವೇಶ ಪಡೆದವರು. ಪಶ್ಚಿಮ ಬಂಗಾಳದ ಏಜೆಂಟ್ ಒಬ್ಬ ಇವರನ್ನು ಮಂಗಳೂರಿಗೆ ಕೆಲಸಕ್ಕಾಗಿ ತಂದಿದ್ದ. ಮೊನ್ನೆ 6 ಮಂದಿ, ಈಗ 11. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆಗ್ತಾ ಇದೆ. ಇದರ ಮಧ್ಯೆ ರಾಜ್ಯದ ಅಲ್ಲಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರರು ಪತ್ತೆಯಾಗ್ತಾ ಇದ್ದಾರೆ. ಮೊನ್ನೆ ತಾನೇ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಲ್ಲಿ 6 ಮಂದಿ ನುಸುಳುಕೋರರು ಪತ್ತೆಯಾಗಿದ್ರು. ಈಗ ಮತ್ತೆ 11 ಮಂದಿ ಪತ್ತೆಯಾಗಿದ್ದಾರೆ. ಉರ್ವ ಬಳಿಯ ಕಟ್ಟಡ ಕಾಮಗಾರಿ ಸ್ಥಳದಲ್ಲಿ ಪೊಲೀಸರು ಕಾರ್ಯಾಚರಣೆ ಮಾಡಿದಾಗ ಬಾಂಗ್ಲಾ ನುಸುಳುಕೋರರು ಪತ್ತೆಯಾಗಿದ್ದಾರೆ. ಪಶ್ಚಿಮ ಬಂಗಾಳದ ಐಡಿ ಕಾರ್ಡ್ ಇದೆ ಅವರ ಬಳಿ. ಬೆಂಗಾಳಿ ಭಾಷೆಯನ್ನು ಮಾತನಾಡ್ತಾರೆ. ಆದರೆ ಅವರು ಬಾಂಗ್ಲಾದೇಶದವರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. 4 ಮಂದಿ ಅಪ್ರಾಪ್ತರು ಸೇರಿ ಒಟ್ಟು 11 ಮಂದಿಯನ್ನು ಬಂಧಿಸಲಾಗಿದೆ. ಪಶ್ಚಿಮ ಬಂಗಾಳ ಮೂಲದ ಏಜೆಂಟ್ ಒಬ್ಬ ಮಂಗಳೂರಿಗೆ ಇವರನ್ನು ಕರ್ಕೊಂಡು ಬಂದಿದ್ದ ಅನ್ನೋ ಮಾಹಿತಿ ಇದೆ. ಉರ್ವಾ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಂಡಿ ಕೌಸರ್ ಅಲಿ, ಎಂಡಿ ನೂರ್ ಅಮೀನ್, ಎಂಡಿ ನಾಹಿದುಲ್ ಇಸ್ಲಾಂ, ಹುಮಾಯೂನ್ ಕಬೀರ್, ರಂಜಾನ್ ಅಲಿ, ಅಬ್ದುಲ್ ರೆಹಮಾನ್ ಸೇರಿ ಒಟ್ಟು 11 ಮಂದಿ. ಅದರಲ್ಲಿ 4 ಮಂದಿ ಅಪ್ರಾಪ್ತರು. ಇವರೆಲ್ಲರೂ ಕೂಡ ಬಾಂಗ್ಲಾದೇಶದವರು ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಅಕ್ರಮ ಮಾರ್ಗವಾಗಿ ಗಡಿಯನ್ನು ನುಸುಳಿ ಭಾರತಕ್ಕೆ ಪ್ರವೇಶ ಪಡೆದವರು. ಪಶ್ಚಿಮ ಬಂಗಾಳದ ಏಜೆಂಟ್ ಒಬ್ಬ ಇವರನ್ನು ಮಂಗಳೂರಿಗೆ ಕೆಲಸಕ್ಕಾಗಿ ತಂದಿದ್ದ. ಮೊನ್ನೆ 6 ಮಂದಿ, ಈಗ 11. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.